ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಈ ದಿನ ಆ ಭಗವದ್ಗೀತೆಯ 2ನೇ ಅಧ್ಯಾಯದ 42 ಮತ್ತು 43ನೇ ಶ್ಲೋಕವನ್ನು ನೋಡೋಣ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ವೇದಗಳನ್ನು ಓದ್ಕೊಳ್ತಾರೆ, ಆದರೆ ಆ ವೇದಗಳ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡಿರೋದಿಲ್ಲ. ಕೆಲವರು ಸರಿಯಾಗಿ ತಿಳ್ಕೊಂಡಿರ್ತಾರೆ. ಈ ವೇದ ಮಂತ್ರಗಳು ಏನು ಹೇಳುತ್ತೆ ಅಂತ ಒಂದಷ್ಟು ಜನ ಅಲ್ಪಜ್ಞಾನಿಗಳು, ಅಂದರೆ ಅಲ್ಪ ಸ್ವಲ್ಪ ತಿಳ್ಕೊಂಡವ್ರು ಹೇಳ್ತಾರೆ, ಓ ವೇದಗಳಲ್ಲಿ ಈ ಥರ ಎಲ್ಲ ಹೇಳಿದ್ದಾರೆ, ನಾವು ಮಾಡಿದ್ರೆ ಇದರಿಂದ ನಾವು ನಮ್ಮ ಜನ್ಮ ಸುಖವಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಆ ವೇದದಲ್ಲಿ ಒಂದು ಕರ್ಮಕಾಂಡ ಅಂತ ಬರುತ್ತೆ. ಯಜ್ಞ, ಯಾಗ, ಜಪ, ತಪ, ಹೋಮ, ಹವನಗಳನ್ನು ಮಾಡ್ತಕ್ಕಂತಹ ವಿಧಿವಿಧಾನಗಳನ್ನೆಲ್ಲ ಆ ವೇದಕ್ಕೆ ಸಂಬಂಧಪಟ್ಟಂತಹ ಕರ್ಮಕಾಂಡದಲ್ಲಿ ಹೇಳಿದ್ದಾರೆ. ಅಂದರೆ ವೇದದಲ್ಲಿಯೂ ಇದನ್ನೇ ಹೇಳಿದ್ದಾರೆ ಅಂದ್ಕೊಂಡು ಹೇಳ್ತಾರೆ. ಇದರಿಂದಲೇ ನಮಗೆ ಮೋಕ್ಷ ಸಿಗುತ್ತೆ. ಇದನ್ನು ಬಿಟ್ಟರೆ ಏನು ಹೇಳ್ತಾನೆ, ಬೇರೆ ಏನೂ ಇಲ್ಲವೇ ಇಲ್ಲ, ಅದೇ ಅಷ್ಟೇ ಅಂತ. ಅಂದರೆ ಇದನ್ನೆಲ್ಲ ಹೇಳೋದೇನು ಅಂದರೆ, ಅಲ್ಪ ಸ್ವಲ್ಪ ತಿಳ್ಕೊಂಡವರು ಆ ವೇದ ಮಂತ್ರಗಳಲ್ಲಿ ನಿನಗೆ ಏನಾಗಬೇಕಪ್ಪ ಕೇಳಿದ್ರೆ, ಹೀಗೆ ಮಾಡು, ಹಾಗೆ ಮಾಡು, ನಿನಗೆ ಜೀವನ ಒಳ್ಳೆಯದಾಗತ್ತೆ, ನಿನಗೇನೋ ತೊಂದರೆ ಆಗಿದೆಯಾ, ಈ ಪೂಜೆಯನ್ನು ಮಾಡಿಸು, ಈ ಹೋಮವನ್ನು ಮಾಡಿಸು, ಈ ಹವನವನ್ನು ಮಾಡಿಸು, ಈ ದಾನವನ್ನು ಮಾಡು, ಈ ದಾನವನ್ನು ಕೊಡು ಅಂತೇಳಿ ಹೇಳ್ತಾರಲ್ಲ. ಹಾಗೆ ಆ ವೇದಗಳಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಏನು ಅಂದರೆ ಕ್ಷಣಿಕವಾದಂತಹ ಸುಖ, ಅಲ್ಪ ತೃಪ್ತಿ ಅಂತ ಹೇಳ್ಬೋದು. ಅಮರತ್ವವನ್ನು ಹೊಂದಬೇಕು ಅಂತಾದರೆ ಬೇರೆ ಬೇರೆ ಯಾಗಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸುಖವಾಗಿರಬೇಕು ಅಂದರೆ ಸುರಾಪಾನ ಮಾಡು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಹೌದು, ಸುರಾಪಾನ ಮಾಡಿದ್ರೆ ಎಷ್ಟೊತ್ತು ಸುಖವಾಗಿರ್ತಾನೆ? ಕ್ಷಣಿಕವಾದ ಸುಖ, ಒಂದು ಸ್ವಲ್ಪ ಹೊತ್ತು. ನಾವು ಏನು ಹೇಳಬೇಕು ಅಂದರೆ, ಈಗ ನಾವು ಒಂದು ತುಂಬ ಸೆಕೆ ಆಗ್ತಾ ಇದೆ ಅಂದಾಗ ಅವ್ರು ಹೇಳ್ತಾರೆ ಎ ಸಿಯನ್ನು ಆನ್ ಮಾಡಿ ಅಂತ ಹೇಳ್ತಾರೆ. ಎ ಸಿ ಹಾಕಿದ್ರೆ ಹಬ್ಬ ಈಗ ನನಗೆ ಕಂಫರ್ಟೇಬಲ್ ಆಗಿದೆ, ಆರಾಮಾಗಿ ಕೂತಿದ್ದೀನಿ ಅಂತ ಎಣಿಸ್ಕೊಂಡಿರ್ತೀವಿ. ನಮ್ಮ ಕೆಲಸ ಮುಗೀತು ಆ ರೂಮಲ್ಲಿ, ಅಲ್ಲಿಂದ ಎದ್ದು ಹೊರಗಡೆ ಹೋದ ತಕ್ಷಣ ಅನಿಸುತ್ತೆ ಇಲ್ಲಿದ್ದು ಕ್ಷಣಿಕ ಸುಖ. ಯಾಕೆಂದರೆ ಹೊರಗಿನ ಪ್ರಪಂಚ ಅದು ಸತ್ಯವಾದದ್ದು. ಅಲ್ಲೇನಾಗಿರುತ್ತೆ, ಆ ವಾತಾವರಣವೇ ಬೇರೆ ಆಗಿರುತ್ತೆ. ಇಲ್ಲಿ ಸುಖ. ಅಂದರೆ ಆ ಸುಖ ಅನ್ನುವಂಥದ್ದು ಕ್ಷಣಿಕ. ನಾವು ಯಾವುದೇ ಒಂದು ವಸ್ತುವನ್ನು ತಗೊಂಡಾಗಲೂ ಒಂದು ಸಾರಿ ಖುಷಿಯಾಗ್ಬಿಡುತ್ತೆ. ಖುಷಿಯಾಗಿ ಅದರಲ್ಲೇ ನಾವು ಅನುಭವಿಸ್ತಾ ಇರ್ತೀವಿ. ಅದು ಬಿಟ್ಟು ಅದರ ಮುಂದಿನ ಒಂದು ವರ್ಷನ್ ನೋಡಿದಾಗ ಅದಕ್ಕಿಂತ ಇದು ಚೆನ್ನಾಗಿದೆ. ಅಂದರೆ ನಾವು ಖುಷಿಯನ್ನು ಪಡ್ತಕ್ಕಂತಹ ವಿಧಾನ ಏನು ಕೇಳಿದ್ರೆ, ಆ ಖುಷಿ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆಕಾಶಕ್ಕಿಂತಲೂ ಎತ್ತರ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಹಂತ, ಇಲ್ಲಿಯವರೆಗೆ ಅದು ಖುಷಿ ಅಂತಂದಿಲ್ಲ. ಉದಾಹರಣೆ ಹೇಳಬೇಕು ಅಂದರೆ, ಭಿಕ್ಷುಕನಾಗಿರ್ತಾನೆ, ಅವನು ಹೇಳ್ತಾನೆ ಒಂದು ಹೊತ್ತಿನ ಊಟ ಸಿಕ್ಕಿದ್ರೆ ಖುಷಿಯಾಗಿತ್ತು ಅನಿಸುತ್ತೆ ನನಗೆ, ಆಯಿತು ದೇವರು ತಥಾಸ್ತು ಅಂತ ಹೇಳ್ತಾನೆ. ಒಂದು ಹೊತ್ತು ಊಟವನ್ನು ಮಾಡ್ತಾನೆ. ಸ್ವಲ್ಪ ದಿವಸ ಆದಮೇಲೆ ಅನಿಸುತ್ತೆ, ಬೇರೆಯವ್ರನ್ನೆಲ್ಲ ನೋಡ್ತಾ ಇರ್ತಾನಲ್ಲ, ನೋಡಿದ್ಮೇಲೆ ಅನಿಸುತ್ತೆ ದೇವರೇ ಕೊಡೋದು ಕೊಟ್ಟು ಒಂದು 2 ಹೊತ್ತು ಕೊಟ್ಟಿದ್ರೆ ಆಗಲ್ವಾ ಅನಿಸುತ್ತೆ. ತಥಾಸ್ತು ದೇವರು, ಆಯಿತು, ಅದು ಆಯಿತು. ಸ್ವಲ್ಪ ದಿವಸ ಆದಮೇಲೆ ಅನಿಸುತ್ತೆ ಕೊಡೋದು ಕೊಟ್ಟು 3 ಹೊತ್ತು ಆಗಿದ್ರೆ ಆಗ್ತಿರ್ಲಿಲ್ವಾ ಅಂತ ಕೇಳಿದಾಗ ತಥಾಸ್ತು, ಆಯಿತು, 3 ಹೊತ್ತು ಆಯಿತು. ಇಷ್ಟು ಆದಮೇಲೆ ಅನಿಸುತ್ತೆ ಅವನಿಗೆ 3 ಹೊತ್ತು ಕೊಡೋದು ಕೊಟ್ಟಿದೆಯಾ, ಒಂದು ಸ್ವಲ್ಪ ಕೂಡಿಟ್ಕೊಂಡು ನಾಳೆ ನಾಡ್ದಿಗೂ ಅನ್ನೋ ಆಲೋಚನೆಯಲ್ಲಿ ಅವನ ಆಸೆ, ಆ ಭಿಕ್ಷುಕನಾಗಿದ್ದವನ ಆಸೆ ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಕೊನೆಗೊಂದು ದೊಡ್ಡ ಬಂಗಲೆಯೇ ಕಟ್ಕೊಳ್ತಾನೆ. ಆದರೆ ಆ ತೃಪ್ತಿಗೆ, ಆಸೆಗೆ ಮಿತಿ ಇಲ್ಲ. ಆಸೆ ಅನ್ನುವಂಥದ್ದು ಅದನ್ನೇ ಹೇಳ್ತಾನಲ್ಲ, ಆಶಾಯಾಹ ಯೇ ದಾಸಾಸ್ತೆ ದಾಸಾಹತೆ ಸರ್ವಸ್ಯ ಲೋಕಸ್ಯ. ಯಾರು ಆಸೆಗೆ ದಾಸನಾಗಿರ್ತಾರೋ ಅವರು ಆಸೆ ಅವರನ್ನು ದಾಸನನ್ನಾಗಿ ಮಾಡ್ಕೊಂಡ್ಬಿಡತ್ತೆ ಅಂತ ಹೇಳ್ತಾರೆ. ಅಂದರೆ ಇವರು ಆಸೆಯನ್ನು ಕಂಟ್ರೋಲ್ ಮಾಡೋದಲ್ಲ, ಆಸೆಯೇ ಅವರನ್ನು ಕಂಟ್ರೋಲ್ ಮಾಡುತ್ತೆ ಅಂತ. ಇಲ್ಲೂ ಅದೇ ಥರ ಯಾರೋ ಒಬ್ರು ಹೇಳಿರ್ತಾರೆ, ಸ್ವಲ್ಪ ಅಲ್ಪಜ್ಞಾನಿಗಳಾದಂತಹ ವೇದಗಳನ್ನು ತಿಳ್ಕೊಂಡಂಥ ಕೆಲವೊಂದು ಹೇಳ್ಬಿಡ್ತಾರೆ. ಅದನ್ನು ಹೇಳಿದ ತಕ್ಷಣ ಹೇಳ್ಕೊಂಡ್ಬಿಡ್ತಾರೆ, ಜೀವನದಲ್ಲಿ ಪರಮವಾದ ಸುಖವನ್ನು ಪಡಿಬೇಕು ಅಂತಾದರೆ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಸರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಕೃಷ್ಣ ಹೇಳ್ತಾನೆ ಅದಷ್ಟೇ ಅಲ್ಲ, ಅವೆಲ್ಲವೂ ಒಂದು ಕ್ಷಣಿಕವಾದಂತಹ ಸುಖಕ್ಕೋಸ್ಕರ ನಾವು ಅದನ್ನು ಮಾಡ್ಬೋದು. ಸಾಧಾರಣವಾಗಿ ನಮಗೆ ಅದೇ ಅನಿಸುತ್ತೆ. ಯಾಕೆ, ನಮಗೆ ಕಷ್ಟ ಬಂದಾಗ ದೇವರೇ ಈ ಕಷ್ಟವನ್ನು ಸ್ವಲ್ಪವನ್ನು ದೂರ ಮಾಡ್ಕೊಂಡು ಇನ್ನೊಂದು ಪರಿಹಾರ ಕೊಡು ಅಂತ ಹೇಳ್ತೀವಿ. ಬಿಟ್ಟರೆ ಈ ಕಷ್ಟ ನಿರಂತರವಾಗಿ ಬರದೇ ಇರಲಿ ಅನ್ನೋದನ್ನು
ಯಾವತ್ತೂ ನಾವು ಆ ಭಗವಂತನಲ್ಲಿ ಕೇಳೋದಿಲ್ಲ. ಆ ತಥಾಸ್ತು ಒಂದು ಭಗವಂತ ಅದು ಕೇಳಿದ್ನೆಲ್ಲ ತಥಾಸ್ತು ಅಂದುಬಿಡ್ತಾನೆ. ಆ ಸಮಯಕ್ಕೆ ಯಾವುದೋ ಒಂದು ಪರಿಹಾರ ಸಿಗುತ್ತೆ, ಪರಿಹಾರ ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ದಿವಸ ಒಂದು ಮಾಸವೋ, ಒಂದು ವರ್ಷವೋ, 2 ವರ್ಷವೋ ನಾವು ಸುಖವಾಗಿರ್ತೀವಿ. ಪುನಃ ಆಮೇಲೆ ಅನಿಸುತ್ತೆ ಮತ್ತೇನೋ ಒಂದು ತೊಂದರೆ ಬಂದಾಗ ಪುನಃ ಆ ಭಗವಂತನ ಪಾದಕ್ಕೆ ಹೋಗ್ಬಿಡ್ತೀವಿ. ಆದ್ದರಿಂದ ಅದನ್ನೇ ಆವಾಗ ನಾವು ಅದಕ್ಕಿಂತ ಅವನು ಹೇಳ್ತಾನೆ, ಆ ಭಕ್ತಿಯ ಪಥ ಅನ್ನೋದು ಇದೆಯಲ್ವ, ಇದೆಲ್ಲದಕ್ಕಿಂತಲೂ ಆ ವೇದಗಳಲ್ಲಿ ಏನೇನು ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಅವೆಲ್ಲವೂ ಸರಿ. ಆದರೆ ಅದೆಲ್ಲದಕ್ಕಿಂತಲೂ ಮಿಗಿಲಾದದ್ದು ಯಾವುದು ಕೇಳಿದ್ರೆ ಆ ಭಕ್ತಿಯ ಪಥ ಅಂತ ಹೇಳ್ತಾ ಇದ್ದಾನೆ. ನಾವು ಸಹ ಆ ಭಕ್ತಿಯ ಮಾರ್ಗವನ್ನು ಅನುಸರೋಣ. ಆ ಭಕ್ತಿಯ ಮಾರ್ಗದ ಮುಖಾಂತರ ಪರಮವಾದ ಸುಖವನ್ನು ಅನುಭವಿಸ್ಬೋದು ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಮಂಗಲವಾಗಲಿ. ನಮಸ್ಕಾರ.